ಕರ್ನಾಟಕದಲ್ಲಿ ಅಥವಾ ಇಡೀ ದಕ್ಷಿಣ ಭಾರತದಲ್ಲಿ ಬಿಹಾರಿಂದ ಬಂದ ತುಂಬ ಜನ ಯಾಕೆ ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಾ? ಕನ್ಸ್ಟ್ರಕ್ಷನ್ ಇರಬಹುದು, ಫ್ಯಾಕ್ಟ್ರಿ ಇರಬಹುದು ಅಥವಾ ಹೋಟೆಲ್ ಇರಬಹುದು, ಎಲ್ಲ ಕಡೆ ಅವರೇ ಇರ್ತಾರೆ. ಅವರೆಲ್ಲ ನಿಜವಾಗ್ಲೂ ಯಾಕೆ ಇಲ್ಲಿ ಬಂದಿದ್ದಾರೆ ಗೊತ್ತಾ? ಒಂದು ಕಾಲದಲ್ಲಿ ಇಡೀ ಭಾರತದಲ್ಲೇ ಬಿಹಾರ ಅತ್ಯಂತ ಶ್ರೀಮಂತ ರಾಜ್ಯ ಆಗಿತ್ತು. ಮೌರ್ಯ ಸಾಮ್ರಾಜ್ಯ, ಬಂಗಾರ, ಪ್ರಪಂಚದ ದೊಡ್ಡ ನಳಂದ ಯೂನಿವರ್ಸಿಟಿ ಎಲ್ಲ ಅಲ್ಲೇ ಇತ್ತು. ಹಾಗಾದರೆ ಇವತ್ತು ಅದು ಅಷ್ಟೊಂದು ಬಡತನಕ್ಕೆ ಹೋಗಿದ್ದು ಹೇಗೆ? ನಿಜವಾಗ್ಲೂ ಬಿಹಾರಲ್ಲಿ ಏನಾಯಿತು? ಕತೆ ಶುರುವಾಗೋದು 1952ರಲ್ಲಿ. ಆವಾಗ ಗೌರ್ಮೆಂಟ್ ಒಂದು ವಿಚಿತ್ರವಾದ ರೂಲ್ ತರುತ್ತೆ. ಅದರ ಹೆಸರು ಫ್ರೈಟ್ ಈಕ್ವಲೈಸೇಷನ್ ಪಾಲಿಸಿ. ಸರಳವಾಗಿ ಹೇಳಬೇಕಾದ್ರೆ, ಬಿಹಾರದಲ್ಲಿ ಸಿಗೋ ಕಲ್ಲಿದ್ದಲು ಮತ್ತು ಕಬ್ಬಿಣದ ಬೇರೆ ಕಂಪನಿಗಳು ಅಲ್ಲಿಂದ ತಗೊಂಡು ದೇಶದ ಯಾವ ಮೂಲೆಗಾದರೂ ಒಂದೇ ಸಾರಿಗೆ ವೆಚ್ಚದಲ್ಲಿ ಸಾಗಿಸಬಹುದಾಗಿತ್ತು. ಇದರಿಂದ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಬಿಹಾರ್ನ ಬಿಟ್ಟು ಸಮುದ್ರ ತೀರ ಇರುವ ಮುಂಬೈ ಅಥವಾ ಗುಜರಾತಲ್ಲಿ ಅವ್ರ ಫ್ಯಾಕ್ಟ್ರಿನ ಎಸ್ಟಾಬ್ಲಿಷ್ ಮಾಡ್ತಿದ್ರು. ಬಿಹಾರದ ಸಂಪತ್ತನ್ನು ಇಡೀ ದೇಶ ಲೂಟಿ ಮಾಡಿದ್ರು. ಆದರೆ ಬಿಹಾರದ ಜನರಿಗೆ ಒಂದು ಸಣ್ಣ ಕೆಲಸನೂ ಸಿಗಲಿಲ್ಲ. ಸರಿ, ಜನ ಅಂದ್ಕೊಂಡ್ರು ಬೇರೆ ಕೆಲಸ ಇಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಜಮೀನಿನಲ್ಲಿ ನಾವೇ ಕೃಷಿ ಮಾಡ್ತೀವಿ ಅಂತ. ಆದರೆ ಪ್ರಕೃತಿನೂ ಅವ್ರಿಗೆ ಸಾಥ್ ಕೊಡಲಿಲ್ಲ. ಪ್ರತಿ ವರ್ಷ ನೇಪಾಳದಿಂದ ಬರೋ ನದಿಗಳು ಉತ್ತರ ಬಿಹಾರ್ನ ಪೂರ್ತಿ ಮುಳುಗಿಸ್ಬಿಡ್ತಿತ್ತು. ಜನ ಕಷ್ಟಪಟ್ಟು ಮನೆ ಬೆಳೆ ಕಟ್ಕೊಂಡ್ರೆ ಮರು ವರ್ಷ ಮತ್ತೆ ಪ್ರವಾಹ ಎಲ್ಲನೂ ಮುಳುಗಿಸ್ಬಿಡ್ತಿತ್ತು. ಇದಕ್ಕೆಲ್ಲ ಸಾಲದು ಅಂತ ಅಲ್ಲಿನ ರಾಜಕಾರಣಿಗಳು ಇಡೀ ರಾಜ್ಯನ ಸರ್ವನಾಶ ಮಾಡಿಬಿಟ್ರು. ಸ್ವತಂತ್ರ ಸಿಕ್ಕಾದ್ಮೇಲೆ ಒಂದೇ ಒಂದು ರಾಜ್ಯನೂ ನೆಮ್ಮದಿಯಿಂದ ಆಡಳಿತ ಮಾಡಲೇ ಇಲ್ಲ. ಎಷ್ಟರ ಮಟ್ಟಿಗೆ ಅಂದರೆ 70 ವರ್ಷದಲ್ಲಿ ಬಿಹಾರದಲ್ಲಿ ಬರೋಬ್ಬರಿ 23 ಬಾರಿ ಚೀಫ್ ಮಿನಿಸ್ಟರ್ ಚೇಂಜ್ ಆಗಿದ್ದಾರೆ. ಒಬ್ಬೊಬ್ಬ CM ಸರಾಸರಿ 1.5 ವರ್ಷ ಅಷ್ಟೇ ಅಧಿಕಾರದಲ್ಲಿದ್ದು. ಅಲ್ಲಿನ ಲೀಡರ್ಸ್ ಅಭಿವೃದ್ಧಿ ಮಾಡೋದು, ಸ್ಕೂಲ್ ಕಾಲೇಜ್ ಕಟ್ಸೋದು, ಇಂಡಸ್ಟ್ರಿ ತರೋದನ್ನ ಬಿಟ್ಟು ಬರೀ ಜಾತಿ ರಾಜಕಾರಣೆ ಮಾಡ್ಕೊಳ್ಳೋದ್ರಲ್ಲೇ ಬ್ಯುಸಿಯಾಗಿದ್ರು. ವೋಟ್ ಬ್ಯಾಂಕ್ಗಾಗಿ ಜನಗಳ ಮಧ್ಯೆ ಜಗಳ ತಂದಿಟ್ರು. ರಾಜಕೀಯದಲ್ಲಿ ಭ್ರಷ್ಟಾಚಾರ ಮತ್ತು ರೌಡಿಸಮ್ ಎಲ್ಲ ಜಾಸ್ತಿ ಆಯಿತು. ಅಂದರೆ ಯಾವ ಉದ್ಯಮಿನೂ ಬಿಹಾರದೊಳಗಡೆ ಬಂಡವಾಳ ಹಾಕೋಕ್ಕೆ ರೆಡಿನೇ ಇರಲಿಲ್ಲ. ಇದಕ್ಕೆಲ್ಲ ಕೊನೆಯ ಪೆಟ್ಟು ಬಿದ್ದಿದ್ದು 2000ರಲ್ಲಿ. ಗವರ್ಮೆಂಟ್ ಬಿಹಾರ್ನ 2 ಭಾಗ ಮಾಡಿಬಿಟ್ರು. ಜಾರ್ಖಂಡ್ ಅನ್ನೋ ಹೊಸ ರಾಜ್ಯ ಮಾಡಿ ಆ ದಿನ ಒಂದೇ ರಾತ್ರಿಯಲ್ಲಿ ಬಿಹಾರ್ ತನ್ನ 80% ಖನಿಜ ಸಂಪತ್ತನ್ನು ಮತ್ತು ಉಳಿದಿದ್ದ ಫ್ಯಾಕ್ಟ್ರಿಗಳನ್ನು ಕಳೆದುಕೊಂಡಿತು. ಕೊನೆಯದಾಗಿ ಬಿಹಾರ್ ಕೈಯಲ್ಲಿ ಉಳಿದಿದ್ದು ಕೇವಲ ಖಾಲಿ ಜಮೀನು ಮತ್ತು ಕೋಟ್ಯಾಂತರ ಹಸಿದ ಹೊಟ್ಟೆಗಳು. ಬಿಹಾರದ ಜನ ನಮ್ಮೂರಿಗೆ ಬಂದಿರೋದು ಖುಷಿಗಲ್ಲ, ಬದುಕಿ ಉಳಿಯೋಕೆ. ಇದು ಅವರ ಹಣೆ ಬರಹವಲ್ಲ. ತಪ್ಪು ಕಾನೂನುಗಳು, ಪ್ರಕೃತಿಯ ಶಾಪ ಮತ್ತು ಸ್ವಾರ್ಥಿ ರಾಜಕಾರಣಿಗಳು ಅವರಿಗೆ ಕೊಟ್ಟಿರೋ ಶಿಕ್ಷೆ.